ಇಡಿ ಕಚೇರಿಯಲ್ಲಿ ನಾಗೇಂದ್ರ ಅವರ ಪಿಎ ಹರೀಶ್ ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 2-3 ಗಂಟೆಯಿಂದ ಸದ್ಯ ವಿಚಾರಣೆ ನಡೀತಾ ಇದೆ. ಹಣ ವರ್ಗಾವಣೆ ಸಂಬಂಧ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಪದ್ಮನಾಭ್ ಅವರ ಹೇಳಿಕೆಯನ್ನ ಆಧರಿಸಿ ಹರೀಶ್ನ ವಿಚಾರಣೆ ಸದ್ಯ ನಡೀತಾ ಇದೆ. ಹಣ, ಚಿನ್ನದ ಬಿಸ್ಕೆಟ್ ಸಂಬಂಧ ಸದ್ಯ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ಪರವಾಗಿ ವ್ಯವಹಾರ ನಡೆಸಿರುವಂತಹ ಶಂಕೆ ಈಗ ಸದ್ಯ ಆತನ ಪಿಎ ವಿರುದ್ಧವಾಗಿರುವಂತದ್ದು. ಈ ಬಗ್ಗೆ ಪ್ರಶ್ನೆಗಳ ಮುಖಾಂತರವಾಗಿ ಇಡಿ ವಿಚಾರಣೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಡಿ ಕಚೇರಿಯಲ್ಲಿ ಸದ್ಯ ನಾಗೇಂದ್ರ ಪಿಎ ಹರೀಶ್ ವಿಚಾರಣೆ ಮುಂದುವರೆದಿದೆ. ಹರೀಶ್ ಈ ಹೈದರಾಬಾದ್ ಮೂಲದ ಕೆಲ ವ್ಯಕ್ತಿಯಿಂದ, ಅಂದ್ರೆ ಇದು ಹೇಗೆ ನಡೆದಿದೆ ಅಂದ್ರೆ, ಇಲ್ಲಿಂದ ಹೋಗಿದ ಹಣ ಮತ್ತೆ ಇಲ್ಲಿಗೆ ಬಂದಿದೆ. ಬಟ್ ಹೆಂಗಂದ್ರೆ ಇಲ್ಲಿಂದ ಹೋಗಿರೋದು ಹೈದರಾಬಾದ್ ಕಡೆಗೆ, ಅಲ್ಲಿಂದ ಮತ್ತೆ ಈ ಕಡೆಗೆ ಬಂದಿರುವಂಥದ್ದು. ದಿಕ್ತಪ್ಪಿಸುವಂತ ಪ್ರಯತ್ನ ಈ ರೀತಿಯಾಗಿ ಆಗಿದೆ. ಸೊ ಇದು ಬೇರೆ ರಾಜ್ಯದ ಅಕೌಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ಮತ್ತೆ ಅಲ್ಲಿಂದ ಹಣವನ್ನ ತರಿಸ್ಕೊಳ್ಳಲಾಗಿದೆ. ಆ ಹಣ ತರಿಸ್ಕೊಂಡಂತ ಸಂದರ್ಭದಲ್ಲಿ ಈ ಪಿ ಎ ಹರೀಶ್ ಇದ್ನಲ್ಲ, ಈತ ವ್ಯವಹಾರ ನೋಡ್ಕೊಂಡಿದ್ದ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತ ಸಂಗತಿ. ಇಲ್ಲಿ ನೋಡ್ತಾ ಇದೀವಿ ನೋಡಿ, ಮುಖ ಮುಚ್ಕೊಂಡು ಹೋಗ್ತಾ ಇರುವಂತ ವ್ಯಕ್ತಿ ಇದಾನಲ್ಲ. ಸೊ ಈತ ಈಗ ಬಹುಶಃ ಆಗ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಗೊತ್ತಿಲ್ಲ, ಸಚಿವರು ಅಂದ್ರೆ ಹಿಂದಿನ ಸಚಿವರ ಒತ್ತಡಕ್ಕೆ ಮಾಡಿದ್ನೋ, ದುರಾಸೆಯಿಂದ ಮಾಡಿದ್ನೋ, ಒಟ್ನಲ್ಲಿ ಹಗರಣ ಅಂತೂ ಆಗಿದೆ. ಅವಾಗ ಆ ಕೆಲಸಗಳನ್ನ ಇದ್ದಿದ್ರೆ ಈಗ ಬಹುಶಃ ಮುಖ ಮುಚ್ಕೊಂಡು ಓಡಾಡುವಂತ ಪ್ರಮೇಯತೆ ಬರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಸೊ ಬಹುಶಃ ಈತ ಮುಖ ಮುಚ್ಕೊಂಡು ಓಡಾಡೋದು ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ಗಿರಿಯಾದೆಗೆಲ್ಲ ಯಾವ ಮಟ್ಟಿಗೆ ಅಂಜಿಸ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನನಗೆ ಗೊತ್ತಿರುವಂಥ ಮಾಹಿತಿಯನ್ನ ಇವರು ಸಿಕ್ಕಾಕೊಂಡ್ರು ಹೋಗ್ಲಿ, ಅವ್ರು ಸಿಕ್ಕಾಕೊಂಡ್ರು ಹೋಗ್ಲಿ ಅಂತ ಹೇಳ್ಕೊಂಡು ಅದನ್ನ ಮಾಹಿತಿಯನ್ನ ಬಿಚ್ಚಿಡ್ಬೋಂಥ ಚಾನ್ಸಸ್ ಇದೆ. ನಾಗೇಂದ್ರ ಪಿಎ ಹರೀಶ್ ಹೇಳಿಕೆಯನ್ನ ಇಡಿ ದಾಖಲಿಸಿಕೊಳ್ತಾ ಇದೆ. ಹರೀಶ್ನ ವಿಡಿಯೋ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಇಡಿ. ಹರೀಶ್ ಹೇಳಿಕೆ ಆಧರಿಸಿ ನಾಗೇಂದ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬಹುದು. ನಾಗೇಂದ್ರ ಬಂಧನಕ್ಕೂ ಕೂಡ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಸಂಜೆ ವೇಳೆಗೆ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆದ್ರೂ ಆಶ್ಚರ್ಯ ಇಲ್ಲ. ಈ ಮುಖ್ಯವಾಗಿ ಅಕಸ್ಮಾತ್ ಏನಾದ್ರೂ ಬಂಧನ ಆಗಿದ್ದೇ ಆದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಮೊದಲ ಶಾಸಕನ ಬಂಧನ ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆದಂಗಾಗುತ್ತೆ. ಸೊ ಗೊತ್ತಿಲ್ಲ, ಈಗ ಪಿ ಎನ್ನ ಈ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು, ಬಂಧನ ಆಗಿರೋದು, ಆಮೇಲೆ ಈ ಮೊನ್ನೆ ಕೆಲ ಆಡಿಯೋ ವಿಡಿಯೋಗಳಲ್ಲಿ ಅಧಿಕಾರಿಗಳು ಕೂಡ ಇದೆಲ್ಲ ನಾಗೇಂದ್ರ ಅವ್ರಿಗೆ ಗೊತ್ತಿದ್ದೇ ಆಗಿರೋದು ಅನ್ನುವಂಥ ಮಾಹಿತಿ, ಇದೆಲ್ಲ ನಾವು ನೋಡ್ತಾ ಹೋದ್ರೆ ಬಹುಶಃ ನಾಗೇಂದ್ರ ಅವ್ರ ಬಂಧನ ಆಗ್ಬೋದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.